ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೋಡಿರಿ, ನಾನು ಒಂದು ಸ್ಪೆಷಲ್ ಆಗಿರುವಂಥ ಡಿಶ್ ತೊಗೊಂಬಂದೀನಿ. ಅದೇನಂದ್ರೆ ಮೆಣಸಿನ್ಕಾಯಿ ಉಪ್ಪಿನಕಾಯಿ. ಇದು ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲೊಂದು ಬೆಲ್ ಕಾಣಿಸ್ತದಲ್ಲ ನಿಮ್ಗೆ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರ್ತದೆ. ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಾ ಹಾಕೋ ವೀಡಿಯೋದೆಲ್ಲ ನೋಟಿಫಿಕೇಷನ್ ಬರ್ತದೆ. ಈಗ ನೋಡಿರಿ, ರಸಭರಿತವಾದ ಉಪ್ಪಿನಕಾಯಿ, ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮಾಡೇನಿ. ಹಸಿ ಮೆಣಸಿನ್ಕಾಯಿ ತೊಗೊಂಬಂದಿದ್ರು, ಅದರೊಳಗೆ ಒಂದು ಮುಷ್ಟಿ ಮೇಲೆ ಕೆಂಪು ಮೆಣಸಿನ್ಕಾಯಿನೂ ಬಂದಿದ್ವು. ಅದರದ್ದು ಬಾಳ್ಕ ಮಾಡೋ ಅಂಥದ್ದು ಇರಲಿಲ್ಲ. ಅದೇನೈತೆ ನೋಡ್ಲಿಕ್ಕೆ ಚಲೋ ಇದ್ದು ಕೆಂಪಗೆ ಅಂಥೇಳಿ ಏನು ಮಾಡಿದೆ, ಉಪ್ಪಿನಕಾಯಿ ಮಾಡಿದೆ. ಈಗ ನೋಡಿರಿ, ಈ ರೀತಿ ಮೆಣಸಿನ್ಕಾಯಿ ಇರ್ತದಲ್ಲ, ಅದನ್ನು ಚೆಂದಾಗಿ ಒದ್ದಿ ಬಟ್ಟೆಯಲ್ಲೇ ಒರೆಸಿ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಇದು ಮೀಡಿಯಮ್ ಸೈಜ್ ಹೆಚ್ಚಿದ್ದೀನಿ, ಇಲ್ಲಾಂದರೆ ಇನ್ನೂ ಸಣ್ಣ ಕೂಡ ನೀವು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಯಾವ ರೀತಿ ಸೈಜ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ನಾನು ನಿಮಗೆ ತೋರಿಸ್ಲಿಕ್ಕತ್ತೇನೆ. ಈಗ ಇದು ತುಪ್ಪ ಅನ್ನಕ್ಕೂ ರುಚಿ ಆಗ್ತದೆ, ಚಪಾತಿಗೆ, ಭಕ್ರಿಗೆ, ಮುದ್ದೆ ಮಾಡ್ತಾರಲ್ರಿ, ಜೋಳದ ಮುದ್ದೆ, ಅದಕ್ಕೂ ಕೂಡ ಸೂಪರ್ ಆಗಿರೋಂಥ ಕಾಂಬಿನೇಷನ್ ಆಗಿರ್ತದೆ. ನೋಡಿರಿ, ನಾನು ಯಾವ ರೀತಿ ಹೆಚ್ಚಲಿಕತ್ತೀನಿ ಅಂಥೇಳಿ. ಇದೇನದಲ್ಲ, ನೀವು ಬೇಕಾದ್ರೂ ವರ್ಷ ತನಕ ಇಟ್ಟು ಕೂಡ ಉಪಯೋಗಿಸ್ಕೋಬೋದು. ಇಲ್ಲ ನಾನು ಭಾಳ ದಿವಸ ಉಳಿಯೋದು ಬೇಡ ಅಂದ್ಕೊಂಡು ಒಂದು ಸಣ್ಣ ಬೌಲ್ ಆಗೋಷ್ಟು ಮಾಡೇನಿ. ಈಗೇನು ಮಾಡ್ತೀನಿ, 1 ಚಮಚದಷ್ಟು ಮೆಂತ್ಯನ ಹುರ್ಕೊಂಡೆ. ಕೆಂಪಗಾಗೋವರೆಗೂ ಸಣ್ಣ ಉರಿಯೊಳಗಿಟ್ಟು ಹುರಿದೇನೆ. ನೀವು ಇನ್ನೂ 1 ಸ್ಪೂನ್ ಹಾಕ್ರಿ, ಯಾಕಂದ್ರೆ ಮುಂದೆ ಮತ್ತೆ ನಾವು ಒಂದು ಸ್ವಲ್ಪ ಹಾಕಬೇಕಾಯ್ತು. ಹಾಗಾಗಿ 1-2-3 ಸ್ಪೂನು ಮೆಂತ್ಯನ ಹುರಿದು ಇಟ್ಕೊಂಡ್ಬಿಡೋದು. ಆರಿದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕೋಣಂತ. ಇಲ್ಲಿ ಹಸಿ ಶುಂಠಿ ತೊಗೊಂಡಿದ್ದೀನಿ, 1 ಇಂಚ್ ಮೇಲೆ ಹಸಿ ಶುಂಠಿ ಅದ, ಅದನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಂಡೀನಿ. ಈ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಒಳಗೆ ಹಸಿ ಶುಂಠಿ ಹೆರದರ ಹಾಕ್ರಿ, ಇಲ್ಲ ಹೆಚ್ಚಿ ಹಾಕ್ರಿ, ಅಂದ್ರೆ ಟೇಸ್ಟ್ ಭಾಳ ಚಲೋ ಕೊಡ್ತದೆ ನಿಮಗೆ. ಇದಕ್ಕೆ ಹಿಂಗೆ ಹಾಕೋದು, ಒಂದು ಅರ್ಧ ಚಮಚದಷ್ಟು ಹಿಂಗೆ ಹೋಗಬೇಕು. ನೀವು ಈ ಹಿಂಗಾದರೂ ಹಾಕ್ಬೋದು, ಇಲ್ಲ ಅಂತಂದ್ರೆ ಕಲ್ಲಿಂಗಂತ ಸಿಗ್ತದೆ ರೀ, ಇಲ್ಲ ಮೇಣದ ಹಿಂಗ ಸಿಗ್ತದೆ, ಅವನ್ನ ಕೂಡ ಹಾಕ್ಬೋದು. ಅದೇನಾಗ್ತದೆ, ಅದರದ್ದು ಸ್ಮೆಲ್ ಇನ್ನೂ ಚಲೋ ಬರ್ತದೆ, ಅರೋಮಾ ಭಾಳ ಟೇಸ್ಟಿ ಇರ್ತದೆ. ಇದಕ್ಕಿಂತ ಚಲೋ ಅನ್ನಿಸ್ತದೆ ಉಪ್ಪಿನಕಾಯಿ ಚಟ್ನಿ ಮಾಡಲಿಕ್ಕೆ. ಕಲ್ಲು ಹಿಂಗೆ ಭಾಳ ಚಲೋ. ಈಗ ಇದಕ್ಕೆ ನಿಂಬೆಹಣ್ಣು ಬೇಕು. ನಾನು ಫಸ್ಟ್ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಲಿಕತ್ತೀನಿ, ಆಮೇಲೆ ನಿಂಬೆಹಣ್ಣು ಹಾಕಬೇಕು. ಇದಕ್ಕೆ 4 ನಿಂಬೆಹಣ್ಣು ಬೇಕಾಗ್ತದೆ. ಮೊದಲು 2 ಹಿಂಡ್ತೀನಿ, ಆಮೇಲೆ ಮತ್ತೆ ಇನ್ನೊಂದೆರಡು ನಿಂಬೆಹಣ್ಣು ಹಿಂಡಿದ್ದೆ. ಚೆಂದಾಗಿ ಉಪ್ಪು, ಇಂಗು, ನಿಂಬೆಹಣ್ಣಿನ ರಸ, ಹುಳಿ ಇವೆಲ್ಲ ಬಿತ್ತಂದ್ರೆ ಇದೇನು ಮೆಣಸಿನ್ಕಾಯಿ ಖಾರ ಇರ್ತದಲ್ಲ, ಅದು ಕೂಡ ಕಮ್ಮಿ ಆಗ್ತದೆ. ಈಗ ನೋಡಿರಿ, ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣಂತ ಒಂದ್ಸಲ. ಈಗ ನೋಡಿರಿ, ಇದೇನಿರ್ತದಲ್ಲ, ಇದಕ್ಕೆ ಹುಳಿ ಬಿತ್ತು, ಉಪ್ಪು ಬಿತ್ತು, ಖಾರ ಬಿತ್ತು. ಈಗ ಕಾದ ಎಣ್ಣೆ ಹಾಕೋಣಂತ. ಇದು ಹಾಕಿ ಅದನ್ನು ಕೂಡ ಚೆನ್ನಾಗಿ ಕೈಯಾಡ್ಸೋಣಂತ. 1 ಚಮಚದಷ್ಟು ಬೆಲ್ಲ ಹಾಕೇನಿ ನಾನು. ಇದಕ್ಕೆ ಬೆಲ್ಲ ಹಾಕಿ ಕೂಡ ಚೆನ್ನಾಗಿ ಇದನ್ನು ಕೈಯಾಡಿಸ್ಕೊಂಡ್ಬಿಡೋಣಂತ. ಈ ರೀತಿ ಮಾಡಿ ಏರ್ಟೈಟ್ ಡಬ್ಬಿ ಒಳಗೆ ಕಟ್ಟಿಟ್ಬಿಡೋಣಂತ ಇದನ್ನು. ಈಗ ನೋಡಿರಿ, ಬೆಲ್ಲ ಕೂಡ ಹಾಕ್ಲಿಕತ್ತೀನಿ. ಇದನ್ನು ಒಂದು ಏರ್ಟೈಟ್ ಡಬ್ಬಿ ಒಳಗೆ ಹಾಕಿಟ್ಕೊಂಡ್ಬಿಟ್ಟಿದ್ದೆ. 1 ವಾರ ನಡು 1-2 ಸಲ ತೆಗೆದು ಒಂದು ಸ್ವಲ್ಪ ಕೈ ಆಡ್ಸೀನಿ, ಯಾಕಂದ್ರೆ ಕಳಿಬೇಕಿದೆ. ಇದು ಎಷ್ಟು ದಿವಸ ಇಡ್ತೀರಿ ಅಷ್ಟು ಟೇಸ್ಟಿ ಹಾಕೋತ ಹೋಗ್ತದೆ. ಇದು ಇವಾಗಲೇ ಇದ್ರದ್ದು ಟೇಸ್ಟ್ ಗೊತ್ತಾಗಂಗಿಲ್ಲ. 1 ವಾರ ಬಿಡಬೇಕು ಇದನ್ನು ಹಾಕಿ ಕಲಸಿ ಎಲ್ಲ. ಆಮೇಲೆ ನೀವು ಟೇಸ್ಟ್ ನೋಡಿರಿ, ಅದು ಮೆಣಸಿನ್ಕಾಯಿ ಇರ್ತದಲ್ಲ, ಅದರೊಳಗೆ ಎಲ್ಲ ಉಪ್ಪು ಖಾರ ಎಲ್ಲ ಸೇರ್ಕೊಂಡಿರ್ತದೆ, ಅದು ಕಳ್ತಂಗೆ ಆಗಿರ್ತದೆ. ಅವಾಗ ನಿಮ್ಗೆ ಟೇಸ್ಟ್ ಚಲೋ ಕೊಡ್ತದೆ. ನೋಡಿರಿ, ಈಗ ಕಲರ್ ಹಿಂಗೆ ಬಂದದ. ಆಮೇಲೆ ನೋಡಿರಿ ಎಷ್ಟು ಚಲೋ ಆಗ್ತದಂತ. ಭಾಳ ನೋಡ್ಲಿಕ್ಕೂ ಚಲೋ ಆಗ್ತದೆ, ಟೇಸ್ಟ್ ಕೂಡ ಭಾಳ ಸೂಪರ್ ಆಗಿರ್ತದೆ. ಈ ರೀತಿ ಕಲಸಿ ಬಿಟ್ಬಿಟ್ಟೆ ನಾನು. 1 ವಾರ ಇದನ್ನು ಹಾಗೆ ಮುಚ್ಚಿಟ್ಟಿದ್ದೆ. ನಡು ಒಮ್ಮೊಮ್ಮೆ ತೆಗೆದು ನೋಡ್ತಿದ್ದೆ. ಮೊದಲು ಅದು ಕಲಸಿರ್ತೀವಲ್ಲ, ಅವಾಗ ಕರೆಕ್ಟ್ ಅನ್ಸಿರ್ತದೆ ಮಸಾಲೆ. ಆದ್ರೆ ಅದು ಹೆಂಗೆ ಕಳೀತದಲ್ಲ, ಅವಾಗ ಗೊತ್ತಾಗ್ತದೆ ಏನೇನು ಬೇಕಂತ. ಮತ್ತು ನನಗೊಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಅಂಥೇಳಿ ಒಂಚೂರು ಮೆಂತ್ಯ ಪುಡಿ ಹಾಕಿದೆ, 1 ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದೆ. ಇಂಗು ಹುಳಿ ಎಲ್ಲ ಕರೆಕ್ಟ್ ಇತ್ತು, ಆದರೆ ಮೆಂತ್ಯ ಘಮ ಘಮ ಬಂದಿದ್ದಿಲ್ಲ. ಆಮೇಲೆ ಒಂದು ಸ್ವಲ್ಪ ಸಿಹಿ ಬೇಕು ಅನ್ನಿಸ್ತು ಅಂಥೇಳಿ ಅದನ್ನು ಹಾಕಿದ್ದೀನಿ. ಈಗ ನೋಡಿರಿ, ರಸ ಎಲ್ಲ ಬಿಟ್ಟದ, ಎಷ್ಟು ಚಲೋ ಆಗ್ಯದಂತ. ಕಾದೆಣ್ಣೆ ಅಂತೂ ಅವಾಗೇ ಹಾಕ್ಬಿಟ್ಟಿದ್ವಿ. ಈಗ ಇದನ್ನು ನೀವು ಹೊರಗಾದರೂ ಇರ್ಬೋದು ಅಥವಾ ಫ್ರಿಜ್ ಒಳಗಾದರೂ ಇಟ್ಕೋಬೋದು. 1 ವರ್ಷ ತನಕ ಸೂಪರಾಗಿರ್ತದೆ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿರಿ, ಎಷ್ಟು ಸೂಪರ್ ಆಗ್ಯದ. ಮಾಡೋ ಮುಂದೆ ವಾಸನೆ ಘಮ ಘಮ ಬರ್ತಿರ್ತದೆ, ಮೆಂತ್ಯ ಇಂಗು ಎಲ್ಲದರದ್ದು.
ಆಮೇಲೆ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನೀವು ಕಮೆಂಟ್ ಮಾಡ್ತಾ ಇದ್ರೆ ನನಗೆ ಸ್ಫೂರ್ತಿ ಸಿಗ್ತದೆ. ಇದು ತುಪ್ಪ ಅನ್ನಕ್ಕೆ ಅಥವಾ ಚಪಾತಿಗೆ ಭಕ್ರಿಗೆ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಆಗ್ಯದ. ನೋಡ್ರಿ ಹೆಂಗಾಗ್ಯದ. ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ರಾಮ್ ರಾಮ್.